ಹಾಯ್ ಹಲೋ, ನಾನಿವತ್ತು ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಇದು ಟ್ರೈ ಮಾಡಿ ನೋಡಿ. ಒಂದು ದಪ್ಪವಾದ ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪದ ಈರುಳ್ಳಿ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲೊಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಈ ರೀತಿ ಚಾಪರ್ ಆದರೂ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣದಾಗಾದರೂ ಕಟ್ ಮಾಡ್ಕೊಬೋದು, ಯಾವುದಾದ್ರೂ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆನ ಇಡ್ತಾ ಇದ್ದೀನಿ. ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ನೆಕ್ಸ್ಟು ನಾನಿಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೇನಂದರೆ ತುಂಬ ಸಿಂಪಲ್ ರೆಸಿಪಿ, ಬಟ್ ಆದರೆ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಟೊಮೊಟೊ ಗೊಜ್ಜು ಅನ್ಬೋದು, ಬಟ್ ಟೊಮೊಟೊ ಗೊಜ್ಜುಗಿಂತ ಈ ಟೊಮೊಟೊ ಗೊಜ್ಜಲ್ಲಿ ಟೊಮೊಟೊ ಜಾಸ್ತಿ ಇರುತ್ತೆ. ಇದರಲ್ಲಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಈ ರೀತಿ ಮುಚ್ಚಿಟ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಮತ್ತು ಆಮೇಲೆ ಈ ರೀತಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಟೊಮೊಟೊ ಕೂಡ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಳಿ, ಹೇಗಾದರೂ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾವು ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲ, ಅಂದರೆ ಇದು ನಾನು ಮನೇಲೇ ಮಾಡಿಟ್ಕೊಂಡಿರ್ತೀನಿ. ಸೊ ಇದು ನಾನು ಏನೇ ಮಾಡಿದ್ರು ಒಂದು ಸ್ವಲ್ಪ ಹಾಕ್ತಾಯಿರ್ತೀನಿ. ಸೊ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕಿದ್ಮೇಲೆ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಟ್ರೆ ಒಂದು 5 ನಿಮಿಷದಲ್ಲಿ ಇದು, ಅಂದರೆ ಈರುಳ್ಳಿ ಟೊಮೊಟೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ. ಮತ್ತು ಇದು ಉರಿಗಡಲೆ ಪುಡಿನ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಂತೂ ಹಾಕಲೇಬೇಕು, ಇದಿದ್ರೇ ಇದಕ್ಕೊಂಥರ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಈ ಥರ ಉರಿಗಡಲೆ ಪುಡಿ ನಮ್ಮ ಮನೇಲಿ ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಏನಾದರೂ ಗೊಜ್ಜು ಮಾಡಿದಾಗ ಹಾಕ್ಕೊತೀನಿ. ಏನಾದರೂ ತರಕಾರಿ ಇಲ್ಲ ಅಥವಾ ಬೇಗ ಆಗಬೇಕು ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ನಮಗೆ ಇಂಟ್ರೆಸ್ಟ್ ಇಲ್ಲ, ಏನೋ ಸಿಂಪಲಾಗಿ ರುಚಿಯಾಗಿ ಮಾಡ್ಕೊಳ್ಳೋಣ ಅಂತಾಗ ಇದನ್ನು ಟ್ರೈ ಮಾಡಿ. ಇವನ್ ದೋಸೆಗೆ, ಚಪಾತಿಗೆ ಆ್ಯಂಡ್ ಬಿಸಿ ಬಿಸಿ ಅನ್ನಕ್ಕೆ ಇದು ಮತ್ತು ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಿದ್ರೆ ಈ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಸೊ ನಾನು ಕೂಡ ಇವಾಗ ಇದನ್ನು ಚಪಾತಿಗೆ ಇವತ್ತು ಮಾಡ್ತಾಯಿದ್ದೀನಿ. ಮನೇಲಿ ತರಕಾರಿ ಇಲ್ಲ, ಸೊ ಮತ್ತೆ ಏನು ತರೋದು ಅಂತಂದ್ಬಿಟ್ಟು ಮತ್ತೆ ಇರೋದ್ರಲ್ಲೇ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟು. ನೀವಂತೂ ಯಾವಾಗಲೂ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ಈ ರೀತಿ ಮುಚ್ಚಿ ಒಂದು 2 ನಿಮಿಷ ಬೇಯಿಸೋದಷ್ಟೇ. ನೆಕ್ಸ್ಟು ನಾನಿಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಅವ್ರದ್ದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ರೆ ಚಪಾತಿ ಸಾಫ್ಟಾಗಿ ಆಗುತ್ತೆ. ಆದ್ರೂ ಬೇರೆ ಬೇರೆ ಬ್ರ್ಯಾಂಡೆಲ್ಲ ತಂದು ಟ್ರೈ ಮಾಡಿದ್ದೀನಿ, ಬಟ್ ಯಾವುದು ಸಾಫ್ಟ್ ಆಗೋಲ್ಲ. ನಾನು ಪಿಲ್ಸ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಚಪಾತಿ. ಇವನ್ನು ಮಾಡಿ ಸ್ವಲ್ಪ ಹೊತ್ತಿಟ್ಟು ತಣ್ಣಗಾದ್ಮೇಲೂ ಕೂಡ ಚಪಾತಿ ಸಾಫ್ಟಾಗಿರುತ್ತೆ. ಅದಕ್ಕೆ ನಾನು ಪಿಲ್ಸ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಚಪಾತಿ ಒತ್ಕೊತಾ ಇದ್ದೀನಿ. ನಾನು ಅಂದರೆ ಚಪಾತಿನ ನಾರ್ಮಲಾಗಿ ಒತ್ತಲ್ಲ. ಸೊ ನಾನು ಈ ರೀತಿ ಚಪಾತಿ ಮಾಡೋಕ್ಕೆ ಕಲ್ತ ಮೇಲೆ ಆವಾಗಿಂದನೂ ನಾನು ಇದೇ ರೀತಿ ಒತ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಏನಂತಂದರೆ ಲೇಯರ್ ಆಗಿ ಬರುತ್ತೆ ಚಪಾತಿ, ತುಂಬ ಚೆನ್ನಾಗಿರುತ್ತೆ ಕೂಡ. ಸೊ ನೋಡ್ಬೋದು, ಈ ರೀತಿ ಒತ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಸೆಂಟ್ರಲ್ಲಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿ, ಮತ್ತು ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಕ್ಲೋಸ್ ಮಾಡೋದಷ್ಟೇ. ಆಮೇಲೆ ಇದನ್ನು ಒತ್ಕೊಳ್ಳೋದು. ಇದೇ ರೀತಿ ಬೇರೆ ಬೇರೆ ಥರನೂ ಮಾಡ್ಬೋದು, ಬಟ್ ನಾನು ಈ ರೀತಿ ಈಸಿಯಾಗಿರುತ್ತೆ ಅಂತ ಮಾಡ್ತೀನಿ. ಈ ರೀತಿ ಚಪಾತಿನಲ್ಲಿ ಫೋಲ್ಡ್ ಮಾಡಿ ಆ ಥರ ಮಾಡ್ಕೊಳ್ಳೋದೆಲ್ಲ ಬರುತ್ತೆ, ಬಟ್ ಅದನ್ನು ನಾನು ಇದು ಸಿಂಪಲ್ ವೇನಲ್ಲಿ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ಏನಂದರೆ ಲೇಯರ್ ಆಗಿರುತ್ತೆ ಆ್ಯಂಡ್ ಅದು ಉಬ್ಬು ಬರುತ್ತೆ ಕೂಡ ಚಪಾತಿ, ಲೈಕ್ ಪೂರಿ ಥರ ಆ್ಯಂಡ್ ಲೇಯರ್ ಚಪಾತಿ ಥರ ತುಂಬ ಚೆನ್ನಾಗಾಗುತ್ತೆ. ತಿನ್ನೋವಾಗ ಅನಿಸುತ್ತೆ ಏನೋ ಪರೋಟ ಟೇಸ್ಟ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಮನೇಲೇ ಈ ರೀತಿ ಟ್ರೈ ಮಾಡ್ಕೋಬೋದಲ್ವ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ನಾರ್ಮಲ್ ಚಪಾತಿಗಿಂತ ಇದೇ ನಂಗೆ ತುಂಬ ಇಷ್ಟ. ಹಾಗೆ ತವಾ ಕಾಯೋಕ್ಕಿಟ್ಟಿದ್ದೀನಿ. ಆದಷ್ಟು ತವಾನ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ, ಬಿಕಾಸ್ ಅದು ಯೂಸ್ ಮಾಡ್ತಾ ಅದು ಮೇಲ್ಗಡೆ ಎಲ್ಲ ಕೋಟಿಂಗ್ ಹೋಗಿ ವೈಟ್ ಥರ ಉಳಿಯುತ್ತೆ ನೋಡಿ. ಅದೆಲ್ಲ ತುಂಬ ದೇಹಕ್ಕೆ ಹಾನಿಕಾರಕ. ಆದ್ದರಿಂದ ಈ ಥರ ಐರನ್ ತವಾಗಳನ್ನ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದೆಲ್ಲ ಅನ್ಹೆಲ್ದಿ. ಸೊ ಆ ರೀತಿ ನಾನ್ ಸ್ಟಿಕ್ಕು ಐಟಮ್ನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಸೊ ನೋಡ್ತಿರ್ಬೋದು, ಚಪಾತಿ ಈ ರೀತಿ ಉಬ್ಬಿ ಬರುತ್ತೆ ಚೆನ್ನಾಗಿ. ಸೊ ನನಗೆ ಈ ರೀತಿ ಮಾಡಿದಾಗ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದಕ್ಕೆ ಮೇಲೆ ಬೇಕು ಅಂದರೆ ನೀವು ಎಣ್ಣೆ ಹಾಕ್ಕೊಬೋದು, ಅಥವಾ ಹಾಗೆ ಆಲ್ರೆಡಿ ಒಳಗಡೆ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ಬೇಡ. ಬಟ್ ಈ ರೀತಿ ಸ್ವಲ್ಪ ಬೇಕು ಅಂತಂದರೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈ ರೀತಿ ಮಾಡಿ ನೋಡಿ. ನೆಕ್ಸ್ಟು ನೀವು ನಾರ್ಮಲ್ ಚಪಾತಿಗಿಂತ ಯಾವಾಗಲೂ ಇದನ್ನೇ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ಈ ಚಪಾತಿ ಟೇಸ್ಟು. ಈ ವಿಡಿಯೋ ನಾನು ಮಾಡಿ ಎಷ್ಟು ದಿನ ಆಯಿತು ಅಂದರೆ ಮಾಡಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಪೋಸ್ಟೇ ಮಾಡಿರಲಿಲ್ಲ. ಇದಕ್ಕೆ ಇವಾಗ ಎಡಿಟ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ನನಗೇನಂತಂದರೆ ಅವಾಗಿಂದ ಫೋನ್ ಬರ್ತಾನೆ ಇದೆ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಮತ್ತು ಫೋನ್ ಬರ್ತಾನೆ ಇದೆ. ಹಂಗಾಗ್ಬಿಟ್ಟಿದೆ. ಕೊನೆಗೆ ಇದನ್ನು ಫೋನ್ ಸ್ವಿಚ್ ಆಫ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ ಥರ ಆಗೋಯಿತು. ಸೊ ನಾನು ಎಲ್ಲ ಚಪಾತಿನೂ ಇದೇ ರೀತಿ ಮಾಡಿಕೊಂಡೆ. ಸೊ ಎಲ್ಲನೂ ಈ ಥರನೇ ತುಂಬ ಕ್ರಿಸ್ಪಿಯಾಗಿ, ಅಂದರೆ ಲೈಕ್ ಲೇಯರ್ ಆಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಎಲ್ಲ ಚಪಾತಿನೂ ಈ ರೀತಿಯೇ ಮಾಡಿಕೊಂಡೆ. ನೆಕ್ಸ್ಟು ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಜಸ್ಟ್ ಹಿಂಗೆ ಬೆರಳಲ್ಲಿ ಹಿಂಗಿತ್ತರೆ ಆರಾಮಾಗಿ ಸಾಫ್ಟಾಗಿ ಬರುತ್ತೆ. ಸೊ ಪಿಲ್ಸ್ಬರಿ ಆಟ ಒಂದೇ ನನಗೆ ಜಾಸ್ತಿ ಇಷ್ಟ ಆಗೋದು. ಹಾಗೆ ಪಲ್ಯನ ತೊಗೊಂಡು ತಿಂತಿದ್ರೆ ನಿಜವಾಗ್ಲೂ ನಾವೇನಾದರೂ ಟೈಮ್ ಇಲ್ಲ, ಈ ಥರ ಸಿಂಪಲಾಗಿ ಮಾಡಿಕೊಂಡಾಗ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಅಂದರೆ ಸಖತ್ತಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಈ ಚಪಾತಿ ಮತ್ತು ಈ ರೀತಿ ಪಲ್ಯನ ಟ್ರೈ ಮಾಡಿ. ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.